ಬಹಳ ಅಭಿವೃದ್ಧಿ ಆಗುತ್ತೆ. ಸೋಮಾರಿಗಳಾಗಬಾರ್ದು, ಆ ರೀತಿ ಕೆಲಸ ಮಾಡಬೇಕು. ಯಾವಾಗಲೂ ಒಬ್ಬರನ್ನ ಬೆಳೆಸಬೇಕು, ಇನ್ನೊಬ್ಬರನ್ನು ಬೆಳೆಸುವಂಥ ದೊಡ್ಡ ಉದಾರತೆ ಕೂಡ ಇರಬೇಕಾಗುತ್ತೆ. ಬಟ್ ಬಹಳ ಮುಖ್ಯವಾದದ್ದು ಶ್ರಮ, ಶಿಸ್ತು ಬಹಳ ಮುಖ್ಯ. ಸೊ ಅದೇ ಕೆಂಪೇಗೌಡರು ಹೇಳ್ಕೊಟ್ಟಿರೋದು. ಅದರಿಂದ ಯಾವಾಗಲೂ ಅಷ್ಟೇ ನಮ್ಮ ಕನಸು ನನಸಾಗಬೇಕಾದ್ರೆ ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು. ಎಲ್ಲ ಸಮುದಾಯಗಳನ್ನು ಕೂಡಿಸಿಕೊಂಡು ಕೆಲಸ ಮಾಡಿದರೆ ದೇಶ ಅಭಿವೃದ್ಧಿ ಆಗುತ್ತೆ. ಜಯಂತ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಯಾವ ರೀತಿ ಕಟ್ಟಿದರು, ಯಾವ ರೀತಿ ಬೆಳೆಸಿದರು, ಅವರ ಕನಸು ಏನಾಗಿತ್ತು. ಏಕೆಂದರೆ ಅವರು ಇದ್ದಂಥ ಸಂದರ್ಭದಲ್ಲಿ ಬೆಂಗಳೂರು ಒಂದು ಏರ್ ಕಂಡೀಷನ್ ಸಿಟಿ ಆಗಿತ್ತು. ಇವಾಗ ಬೇರೆ ಅಂದರೆ ಅವರು ಎಷ್ಟು ಕೆರೆಗಳನ್ನು ಅಭಿವೃದ್ಧಿ ಮಾಡಿದರು, ಎಷ್ಟು ಪೇಟೆಗಳನ್ನು ಅವರು ಕಟ್ಟಿದರು. ಇವತ್ತು ಅವರು ಕೆಂಪೇಗೌಡರನ್ನ ನಾವು ಯಾರೆಲ್ಲ ಬಂದಿದ್ರು. ಇದು ನಮ್ಮ ನಾಡಪ್ರಭು ಕೆಂಪೇಗೌಡ ಸೇವಾ ಸಮಿತಿ ಎರಡನೇ ಅದ್ದೂರಿಯಾದಂಥ 517ನೇ ಸಲ ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರ ನೆಚ್ಚಿನ ಲೋಕಸಭಾ ಸದಸ್ಯರಾದಂಥ ಮಂಜುನಾಥ್ ಅವರು ಬಂದಿದ್ದರು. ಭಾಳ ಖುಷಿಯಾಯಿತು. ಇಲ್ಲಿ ನೆಚ್ಚಿನ ಶಾಸಕರು ಹಿರಿಯ ಅಧಿಕಾರ ನಮ್ಮೆಲ್ಲರ ಜನಸ್ನೇಹಿ ಶಾಸಕರಾದಂಥ ಕೃಷ್ಣಪ್ಪ ಅವರು ಬಂದಿದ್ದರು. ಭಾಳ ಖುಷಿಯಾಯಿತು. ಹಾಗೆ ನಮ್ಮೆಲ್ಲರ ನಮ್ಮ ಕೆಂಪೇಗೌಡ ಸೇವಾ ಸಮಿತಿಯ ಪ್ರೋತ್ಸಾಹಕರು ನಮ್ಮ ಹನುಮಂತಣ್ಣವರು, ಅವರ ಪ್ರೋತ್ಸಾಹ ನಮಗೆ ತುಂಬ ಇದೆ. ಅವರ ಸಹಕಾರ ನಮಗೆ ತುಂಬ ಬೆಂಬಲ ಇರೋದ್ರಿಂದ ಈ ಕಾರ್ಯಕ್ರಮ ಹೀಗೆ ಕೆಂಪೇಗೌಡ ಸೇನಾ ಸಮಿತಿ ಆಯೋಜಿಸಿದ ಎರಡನೇ ವರ್ಷ ಇದು 517ನೇ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡ್ತಾಯಿದ್ದೀವಿ. ಇದು ಕೇವಲ ನಾವು ವಿಷ್ಣುವರ್ಧನ್ ಸ್ಟ್ಯಾಚ್ಯೂಯಿಂದ ಇಲ್ಲಿವರೆಗೂ ಬೆಳ್ಳಿ ರಥದಲ್ಲಿ ಕೆಂಪೇಗೌಡರ ಒಂದು ಪ್ರೊಸೆಷನ್ ಮೂಲಕ ಇಲ್ಲಿ ಆಗಮಿಸಿ ಇಲ್ಲಿ ಎಲ್ಲ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಇಲ್ಲಿರುವಂಥ ನಿಕಟಪೂರ್ವ ಕಾರ್ಪೊರೇಟರ್ ಆದಂಥ ಹನುಮಂತಯ್ಯ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಇವತ್ತಿಲ್ಲಿ ಆಗಮಿಸಿದರು. ಇದು ಕೇವಲ ಕಾರ್ಯಕ್ರಮ ಮಾತ್ರ ಅಲ್ಲ, ಇವತ್ತು ನಿಮಗೆಲ್ಲ ಗೊತ್ತಿದೆ ಶ್ರೀ ನಾಡಪ್ರಭು ಕೆಂಪೇಗೌಡರು ನಮಗೆಲ್ಲ ಹಾಕೊಟ್ಟಿರುವಂಥ ಅವರು ನಡೆದು ಬೆಂಗಳೂರನ್ನು ಕಟ್ಟಿರುವಂಥ ನಮ್ಮ ಎಲ್ಲ ಜಾತಿ ಎಲ್ಲ ವರ್ಗದವರೆಗೂ ಏನು ಒಂದು ಪೇಟೆಗಳನ್ನು ಕಟ್ಟಿ ಮಾರ್ಗದರ್ಶಕರಾದರು. ಅದೇ ಮಾರ್ಗದರ್ಶಕದಲ್ಲಿ ಇವತ್ತು ನಮ್ಮ ನಾಡಪ್ರಭು ಶ್ರೀ ಕೆಂಪೇಗೌಡ ಸಮಿತಿಯ ಜನರು ಆಗಿರ್ಬೋದು ಎಲ್ಲ ಪದಾಧಿಕಾರಿಗಳು ಇವತ್ತು ಏನು ಎಲ್ಲರಿಗೂ ಇವತ್ತು ಊಟದ ವ್ಯವಸ್ಥೆಯನ್ನು ಮಾಡಿ, ಜೊತೆಗೆ ಸಾಧಕರಿಗೆ ಸನ್ಮಾನವನ್ನು ಇಟ್ಕೊಂಡು ಯುವಕರು ಏನು ಇವತ್ತು ಯೋಗದಲ್ಲಿ ಅವ್ರದ್ದೇ ಆದಂಥ ಪ್ರತಿಭೆಯಲ್ಲಿ ಮುಂದುವರೆದು ಅರ್ಧಕ್ಕೆ ಉಳಿದಿರತಕ್ಕಂಥ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮೊದಲು ಮುಗಿಸ್ಬೇಕು. ಅದು ಅಭಿವೃದ್ಧಿ. ಆಲ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಶುಡ್ ಬಿ ಕಂಪ್ಲೀಟೆಡ್. ಎಷ್ಟೋ ಸರಿ ನೋಡಿ, ಈಗ ಒಂದು ಫ್ಲೈಓವರು 5 ವರ್ಷ ತಗೊಂಡ್ರೆ ಏನು ಪ್ರಯೋಜನ? ಆ ರೋಡು ಫ್ಲೈಓವರ್ ಆಗೋದಕ್ಕೆ ಮೊದಲು ಎಷ್ಟು ಚೆನ್ನಾಗಿ ಸುಮಾರಾಗಿರುತ್ತೆ. ಆ ಫ್ಲೈಓವರ್ ಕಟ್ಟೋದು 5 ವರ್ಷ 6 ವರ್ಷ ತಗೊಂಡ್ರೆ ಆವಾಗ ಇನ್ನೂ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ. ನಂತರ ಈ ರಸ್ತೆಗಳ ಮಾಡತಕ್ಕಂಥ ಸಂದರ್ಭದಲ್ಲಿ ನೀವು ಡ್ರೈನೇಜ್ ಮಾಡದೇ ಇದ್ರೆ ರಸ್ತೆಗಳನ್ನ ಮಾಡಲೇಬಾರ್ದು.